ಇಸ್ರೇಲ್ ಇರಾನ್ ನಡುವಿನ ಕದನ ತಾರಕಕ್ಕೇರಿದೆ. ಸೆಲ್ ಮಿಸೈಲ್ಗಳ ಆರ್ಭಟಕ್ಕೆ ಕಟ್ಟಡಗಳು ಹೊತ್ತಿ ಉರಿತಾ ಇವೆ. ಈ ನಡುವೆ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಮಾಡಲಾಗಿದೆ. ಇದು ಇರಾನ್ ಕೊತ ಕೊತ ಕುದಿಯುವಂತೆ ಮಾಡಿದೆ. ಮಧ್ಯಪ್ರಾಚ್ಯ ಧಗಧಗನೆ ಹೊತ್ತಿ ಉರಿಯುತ್ತಿದೆ. ಆಗಸದಲ್ಲದೆ ಮಿಸೈಲ್ಗಳು ಮಿಂಚು ಗುಡುಗಿನಂತೆ ಅಬ್ಬರಿಸುತ್ತಿದ್ರೆ ಭೂಮಿಯಲ್ಲದೆ ಬಾಂಬ್ಗಳು ಭೂಕಂಪನದ ಅನುಭವ ಸೃಷ್ಟಿಸುತ್ತಿವೆ. ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ಸಮರಕ್ಕೆ ಇರಾನ್ನಲ್ಲದೆ ಬಾಂಬ್ಗಳು ಮಿಸೈಲ್ಗಳ ಮಾರಕ ದಾಳಿಗೆ ಬೆಂಕಿ ಮಳೆಯೇ ಸುರಿತಾಗಿದ್ದು ಮನುಷ್ಯ ಮಾತ್ರವಲ್ಲ ಪ್ರಾಣಿ ಪಕ್ಷಿಗಳು ಚೀತ್ಕರಿಸುತ್ತಿವೆ. ತನ್ನ ದಾಳಿಯನ್ನ ಆಪರೇಷನ್ ಎಪಿಪ್ಯೂರಿ ಅಂತ ಅಮೆರಿಕ ಕರೆದುಕೊಂಡ್ರೆ ಸಿಂಹಗರ್ಜನೆ ಅಂತ ಇಸ್ರೇಲ್ ಹೆಸರಿಟ್ಟುಕೊಂಡಿತ್ತು. ಎರಡೂ ದೇಶಗಳ ಮಾರಕ ದಾಳಿಗೆ ಇರಾನ್ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯಾಗಿದೆ. ಈ ಮೂಲಕ ಇರಾನ್ನಲ್ಲದೆ 4 ದಶಕಗಳ ಸರ್ವಾಧಿಕಾರಿಯ ಆಡಳಿತ ಅಂತ್ಯಗೊಂಡಿದೆ. ಏಳು ಸುತ್ತಿನ ಭದ್ರಕೋಟೆಯಲ್ಲದೆ ಖಮೇನಿ ದೇಹ ಛಿದ್ರ ಸಭೆ ನಡೆಸುತ್ತಲೇ ಪ್ರಾಣ ಬಿಟ್ಟ ಇರಾನ್ ಸರ್ವಾಧಿಕಾರಿ. ನಿನ್ನೆ ಬೆಳಗ್ಗೆ ದಾಳಿ ಆರಂಭಿಸಿದ ಇಸ್ರೇಲ್ ಮತ್ತು ಅಮೆರಿಕ ಪಡೆಗಳು ಬರೋಬ್ಬರಿ 900 ಟಾರ್ಗೆಟ್ಗಳನ್ನ ನಿರಾಯಾಸವಾಗಿ ಧ್ವಂಸಗೊಳಿಸಿದ್ವು. ಈ ವೇಳೆ ಪ್ರತಿಕಾರದ ದಾಳಿ ಬಗ್ಗೆ ಟೆಹರಾನ್ನಲ್ಲಿರುವ ತನ್ನ ಬಂಗಲೆಯ ಕಾನ್ಫರೆನ್ಸ್ ಕಚೇರಿಯಲ್ಲಿ ರಕ್ಷಣಾ ಸಲಹೆಗಾರ, ರಕ್ಷಣಾ ಸಚಿವ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸುತ್ತಿದ್ರು ಖಮೇನಿ. ಇದೆಲ್ಲದರ ಮಾಹಿತಿ ಕಲೆ ಹಾಕಿದ್ದ ಸಿಐಎ ಅಧಿಕಾರಿಗಳು ಈ ಬಗ್ಗೆ ಸೇನೆಗೆ ಮಾಹಿತಿ ನೀಡಿತ್ತು. ಈ ಸಮಯಕ್ಕಾಗಿಯೇ ಕಾದು ಕುಳಿತಿದ್ದ ಇಸ್ರೇಲ್ ಮತ್ತು ಅಮೆರಿಕ ವಾಯುಪಡೆಗಳಿಗೆ ಸಭೆ ನಡೆಸುತ್ತಿರೋದು ಕನ್ಫರ್ಮ್ ಆಗಿತ್ತು. ಈ ವೇಳೆ ಪ್ರತಿ ದಾಳಿಗೂ ಸಮಯ ನೀಡದಂತೆ ಮಿಸೈಲ್ಗಳ ದಾಳಿ ನಡೆಸಲಾಗಿದೆ. ಅಲ್ಲಿ ಏನಾಯ್ತು ಅನ್ನೋ ಅಷ್ಟರಲ್ಲಿ ಇಡೀ ಅರಮನೆ ಧ್ವಂಸಗೊಂಡಿತ್ತು. ಈ ವೇಳೆ ಖಮೇನಿ ಮಾತ್ರವಲ್ಲ, ಖಮೇನಿಯ ಮಗಳು, ಅಳಿಯ ಮತ್ತು ಮೊಮ್ಮಗೂ ಕೂಡ ಸಾವನ್ನಪ್ಪಿದೆ. ಖಮೇನಿ ಅಡಗಿದ್ದ ಕಟ್ಟಡದ ಮೇಲೆ ಜಂಟಿ ದಾಳಿ ಭಯಾನಕ ಸನ್ನಿವೇಶ ಸೃಷ್ಟಿ ಮಾಡಿತ್ತು. ಖಮೇನಿ ಇದ್ದ ಕಟ್ಟಡಕ್ಕೆ ಒಮ್ಮೆಲೆ 30ಕ್ಕೂ ಹೆಚ್ಚು ಮಿಸೈಲ್ಗಳು ಅಪ್ಪಳಿಸಿದ್ವು. ಅಲ್ಲದೆ ಆತ್ಮಾಹುತಿ ಡ್ರೋನ್ಗಳಿಂದ ದಾಳಿ ಮಾಡಲಾಗಿತ್ತು. ದಾಳಿಯ ತೀವ್ರತೆ ಕ್ಷಣ ಮಾತ್ರದಲ್ಲದೆ ಇಡೀ ಕಟ್ಟಡವೇ ಧ್ವಂಸವಾಗಿತ್ತು. ಬಳಿಕ ಖಮೇನಿ ಹತ್ಯೆಯನ್ನ ಖಚಿತಪಡಿಸಿಕೊಂಡ ಸೇನೆ ಟ್ರಂಪ್ಗೆ, ನೆತನ್ಯಾಹುಗೆ ಖಮೇನಿ ಶವದ ಫೋಟೋ ರವಾನಿಸಿದ್ರು. ಶವದ ಫೋಟೋ ನೀಡಿ ಖಮೇನಿ ಹತ್ಯೆ ದೃಢಪಡಿಸಲಾಯಿತು. ಈ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮುಂಜಾನೆ 3:07ಕ್ಕೆ ಟ್ರೂತ್ ಸೋಷಿಯಲ್ ಪೋಸ್ಟ್ ಮಾಡೋ ಮೂಲಕ ಇತಿಹಾಸದಲ್ಲಿ ಅತ್ಯಂತ ದುಷ್ಟ ಜನರಲ್ಲಿ ಒಬ್ಬರಾದ ಖಮೇನಿ ನಿಧನರಾದ್ರು ಅಂತ ದೃಢಪಡಿಸಿದ್ರು. שוחחתי איתו שוב הבוקר, ואני מברך על שיתוף הפעולה ההדוק בינינו. שיתוף פעולה שהביא את הברית בין ישראל לארצות הברית לשיא של כל הזמנים. ברית לשלום וברית במלחמה. והמלחמה הזאת תוביל לשלום. שלום אמיתי. במשך 47 שנים קורא משטר האייתולות מוות לישראל, מוות לאמריקה. הוא הקיז את דמנו, הוא רצח אמריקנים רבים, והוא טבח בעמו שלו. היום כבר כולם מבינים. אסור שמשטר טרור רצחני זה יתחמש בנשק גרעיני, שיאפשר לו לאיים על קיומנו, ויאפשר לו לאיים על שלום האנושות כולה. ಆಯತುಲ್ಲಾ ಖಮೇನಿ ಮಾತ್ರವಲ್ಲ, ಈ ದಾಳಿಯಲ್ಲಿ ಇರಾನ್ಗೆ ಸೇರಿದ 7 ಮಂದಿ ಆಯಕಟ್ಟಿನ ನಾಯಕರು ಜೊತೆಗೆ 40ಕ್ಕೂ ಹೆಚ್ಚು ಕಮಾಂಡರ್ಗಳು ಪ್ರಾಣ ಬಿಟ್ಟಿದ್ದಾರೆ. ಖಮೇನಿ ಜೊತೆಗೆ ರಕ್ಷಣಾ ಸಚಿವ ಅಜೀಜ್ ನಾಸೀರ್ ಜುಡೇಶ್, ಸೇನಾ ಮುಖ್ಯಸ್ಥ ಮೊಹಮ್ಮದ್ ಶಿರಜ್ಜಿ, ಸೇನಾ ಸಲಹೆಗಾರ ಅಲಿ ಸಂಖಾನಿ, ಐಆರ್ಜಿಸಿ ಮುಖ್ಯಸ್ಥ ಮೊಹಮ್ಮದ್ ಪಕ್ಪೌರ್, ಎಸ್ಪಿಎನ್ಡಿ ಅಧ್ಯಕ್ಷ ಹುಸೇನ್ ಜಬ್ಬಲ್ ಅಮೇಲಿಯನ್, ಎಸ್ಪಿಎನ್ಡಿ ಮಾಜಿ ಅಧ್ಯಕ್ಷ ರೇಜಾ ಮೊಜಾಫರಿ ನಿಯಾ, ಗುಪ್ತಚರ ಕಮಾಂಡರ್ ಸಾಲೆ ಅಸಾದಿ ಸಹ ಹತ್ಯೆಯಾಗಿದ್ದಾರೆ. ಇರಾನ್ನ ಅಧ್ಯಕ್ಷರಾಗಿದ್ದ ಖಮೇನಿ ಸರ್ವಾಧಿಕಾರಿಯಾಗಿ ಬೆಳೆದಿದ್ದು ಹೇಗೆ ಅನ್ನೋದನ್ನ ನೋಡೋದಾದ್ರೆ 1939 ಏಪ್ರಿಲ್ 19 ಆಯತುಲ್ಲಾ ಖಮೇನಿ ಜನಿಸಿದ್ದು. ಇರಾನ್ ಕ್ರಾಂತಿಯ ಸ್ಥಾಪಕ ರುಹುಲ್ಲಾ ಬಳಿಕ ಅಧಿಕಾರ ಹಿಡಿತಾರೆ. ನಂತರ ಹೊಸದಾಗಿ ಇಸ್ಲಾಮಿಕ್ ಗಣರಾಜ್ಯ ಸ್ಥಾಪಿಸಿದ ಖಮೇನಿ 1978-79ರಲ್ಲಿ ಇರಾನ್ ಕ್ರಾಂತಿಯಲ್ಲಿ ಮುಖ್ಯ ಪಾತ್ರ ನಿರ್ವಹಿಸುತ್ತಾರೆ. ಬಳಿಕ 1981ರಿಂದ 1989ರವರೆಗೆ ಇರಾನ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಸಂಪೂರ್ಣ ಆಡಳಿತವನ್ನ ತನ್ನ ಹಿಡಿತಕ್ಕೆ ತಗೊಳ್ತಾರೆ.
ಬಳಿಕ 1989ರಿಂದ 2026ರವರೆಗೆ ಇರಾನ್ ಸರ್ವಾಧಿಕಾರಿಯಾಗಿ ಸಶಸ್ತ್ರ ಪಡೆಗಳು, ನ್ಯಾಯಾಂಗ, ವಿದೇಶಾಂಗ ನೀತಿ ಮೇಲೆ ತಮ್ಮ ಹಿಡಿತವನ್ನಿಟ್ಕೊಳ್ತಾರೆ. 3 ದಶಕಗಳ ಅವಧಿಯಲ್ಲಿ ಇರಾನ್ ಮಿಲಿಟರಿ ಶಕ್ತಿ ಹೆಚ್ಚಿಸಿಕೊಂಡು ಇಸ್ರೇಲ್ ಮತ್ತು ಅಮೆರಿಕ ವಿರೋಧ ಕಟ್ಟಿಕೊಳ್ತಾರೆ. ಇನ್ನು ಖಮೇನಿ ಸಾವಿನ ಸುದ್ದಿ ಇರಾನ್ನಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಈ ವೇಳೆ ಇರಾನ್ ಸರ್ಕಾರ ಕೂಡ ಖಮೇನಿ ಸಾವಿನ ಬಗ್ಗೆ ದೃಢಪಡಿಸಿತ್ತು. ಇದೇ ವೇಳೆ ಇರಾಕ್ನಲ್ಲಿ ಖಮೇನಿ ಹತ್ಯೆ ಖಂಡಿಸಿ ಲಕ್ಷಾಂತರ ಜನ ಬೀದಿಗಿಳಿದು ಘೋಷಣೆ ಕೂಗಿದ್ರು. ಸಾವಿರಾರು ಜನ ಎಸ್ಫಹಾನ್ನಲ್ಲಿ ಜಮಾಯಿಸಿ ಆಕ್ರೋಶ ಹೊರಹಾಕಿದ್ರು. ಖಮೇನಿ ಹತರಾದ ಬೆನ್ನಲ್ಲೇ ಇರಾನ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದ್ದು 40 ದಿನಗಳ ಶೋಕಾಚರಣೆಗೆ ಸ್ಥಳೀಯ ಆಡಳಿತ ಆದೇಶ ನೀಡಿದೆ. ಒಂದೆಡೆ ಖಮೇನಿ ಸಾವಿಗೆ ಆಕ್ರೋಶ ವ್ಯಕ್ತವಾದರೆ ಮತ್ತೊಂದೆಡೆ ಸಂಭ್ರಮವೂ ಜೋರಾಗಿತ್ತು. ಪ್ರಮುಖವಾಗಿ ಯುವ ಮಹಿಳೆಯರು ಸಂಭ್ರಮಿಸಿದ್ರು. ಇರಾನ್ ಮಧ್ಯಂತರ ಸುಪ್ರೀಂ ಲೀಡರ್ ಅಲಿ ರೇಜಾ ಖಮೇನಿ ಸಾವಿನ ಬಳಿಕ ಇರಾನ್ನ ಉತ್ತರಾಧಿಕಾರಿ ಯಾರು ಅನ್ನೋದು ಪ್ರಶ್ನೆಯಾಗಿತ್ತು. ತಮ್ಮ ಮೇಲಿನ ದಾಳಿ ವಿರುದ್ಧ ಹೋರಾಟಕ್ಕೆ ಉತ್ತರಾಧಿಕಾರಿಯ ಅಗತ್ಯವಿದೆ. ಹೀಗಾಗಿ ಖಮೇನಿ ಸಾವಿನ ಬಳಿಕ ತಕ್ಷಣವೇ ಮತ್ತೊಬ್ಬ ನಾಯಕನ ಹುಡುಕುವ ಅವಶ್ಯಕತೆ ಇರಾನ್ ಮೇಲಿದೆ. ಆದರೆ ಇದಕ್ಕೂ ಮೊದಲೇ ತುರ್ತು ಪರಿಸ್ಥಿತಿಯಲ್ಲಿ ಇರಾನ್ ಸರ್ಕಾರವನ್ನ ಮುನ್ನಡೆಸುವ ಶಕ್ತಿ ಬೇಕು ಎಂಬುದನ್ನು ಮೊದಲೇ ಅರಿತಿದ್ದ ಖಮೇನಿ ಅಲಿ ರೇಜಾ ಅವರನ್ನು ಗುಟ್ಟಾಗಿ ಆಯ್ಕೆ ಮಾಡಿದ್ದಾರೆಂಬ ಸುದ್ದಿಗಳು ಹರಿದಾಡುತ್ತಿದ್ದವು. ಸದ್ಯಾಗಿದೀಗ ಖಮೇನಿ ಚಾಪ್ಟರ್ ಅಂತ್ಯವಾಗಿದ್ದು ಇರಾನಿನ ಮಧ್ಯಂತರ ಸುಪ್ರೀಂ ಲೀಡರ್ ಆಗಿ ಇರಾನ್ ಹಿರಿಯ ಧರ್ಮಗುರು ಆಯತುಲ್ಲಾ ಅಲಿ ರೇಜಾ ಅರಾಫಿಯೇ ಆಯ್ಕೆಯಾಗಿದ್ದಾರೆ. ಖಮೇನಿ ಹತ್ಯೆ ಬಳಿಕ ಈಗ ಯುದ್ಧ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಇರಾನ್ ಕೂಡ ಪ್ರತೀಕಾರದ ಶಪಥ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಕನ್ನಡಿಗರಿಗೂ ತಟ್ಟಿದೆ. ವಿಮಾನಗಳ ಹಾರಾಟ ರದ್ದಾದ ಹಿನ್ನೆಲೆ ದುಬೈನಲ್ಲಿ ಪರದಾಡ್ತಿದ್ದಾರೆ. ನೆರವಿಗೆ ಬರುವಂತೆ ಮನವಿ ಮಾಡ್ತಿದ್ದಾರೆ. ಕನ್ನಡಿಗರ ರಕ್ಷಣೆಯನ್ನ ಮಾಡ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಆಗಸದಿಂದ ದಿಢೀರನೆ ಬಂದಪ್ಪಳಿಸಿದ ಕ್ಷಿಪಣಿಗಳು, ಪ್ರಾಣ ಭಯದಿಂದ ಚೆಲ್ಲಾಪಿಲ್ಲಿಯಾದ ಜನರು, ನೋಡುತ್ತಲೇ ಕ್ಷಿಪಣಿಗಳಿಂದ ಉಡಿಸಾದ ಸೇನಾ ನೆಲೆಗಳು, ಮುಗಿಲೆತ್ತರಕ್ಕೆ ನುಗ್ಗಿ ಬರ್ತಿರೋ ಶೆಲ್, ಮಿಸೈಲ್ಗಳು, ಕ್ಷಿಪಣಿ ದಾಳಿಗೆ ಧಗಧಗ ಹೊತ್ತಿ ಉರಿಯುತ್ತಿರುವ ತೆಹರಾನ್, ಇರಾನ್ ಮೇಲೆ ಇಸ್ರೇಲ್ ಸಾರಿರುವ ಯುದ್ಧ, ಆಪರೇಷನ್ ಸಿಂಹ ಗರ್ಜನೆ ಮೂಲಕ ಬಾಂಬ್ಗಳ ಸುರಿಮಳೆಯನ್ನೇ ಸುರಿಸುತ್ತಿರೋ ದೃಶ್ಯ. ಅತ್ತ ಇರಾನ್ ಕೂಡ ಅಮೆರಿಕ, ಇಸ್ರೇಲ್ ವಿರುದ್ಧ ತೊಡೆತಟ್ಟಿ ನಿಂತು ಅಟ್ಯಾಕ್ ಮಾಡ್ತಿದೆ. ಯುದ್ಧದ ಕಾಡ್ಗಿಚ್ಚಿನ ಮಧ್ಯೆ ನೂರಾರು ಕನ್ನಡಿಗರು ಪರದಾಡುವಂತಾಗಿದೆ. ಇಸ್ರೇಲ್ ಇರಾನ್ ಮಧ್ಯೆ ತಾರಕಕ್ಕೇರಿದ ಯುದ್ಧ, ತಾಯ್ನಾಡಿಗೆ ಬರಲು ದುಬೈನಲ್ಲಿ ಕನ್ನಡಿಗರ ಒದ್ದಾಟ. ಆಕಾಶದಲ್ಲಿ ಮಿಸೈಲ್ ನೋಡಿ, ಅತಿವಾದ ಎಲ್ಲಿಗೆ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಧ್ಯಪ್ರಾಚ್ಯ ಮತ್ತೆ ಭೀಕರ ಯುದ್ಧಕ್ಕೆ ಸಾಕ್ಷಿಯಾಗಿದೆ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಇರಾನ್ ಅಕ್ಷರಶಃ ತತ್ತರಿಸಿ ಹೋಗಿದೆ. ಇಸ್ರೇಲ್ ಇರಾನ್ ಯುದ್ಧದ ಕರಿಛಾಯೆ ಜಾಗತಿಕ ವಿಮಾನಯಾನ ಕ್ಷೇತ್ರದ ಮೇಲೂ ಬಿದ್ದಿದೆ. ಟೆಹರಾನ್ನಲ್ಲಿ ನಡೆದ ಸರಣಿ ಸ್ಫೋಟಗಳ ಬೆನ್ನಲ್ಲೇ ತನ್ನ ವಾಯು ಪ್ರದೇಶವನ್ನ ಸಂಪೂರ್ಣ ಮುಚ್ಚಿದೆ. ಈ ಹಿನ್ನೆಲೆ ವಿಮಾನ ಹಾರಾಟ ವ್ಯತ್ಯಯವಾಗಿದ್ದು ದುಬೈನಲ್ಲಿ 150ಕ್ಕೂ ಹೆಚ್ಚು ಕನ್ನಡಿಗರು ಸಿಲುಕಿ ಒದ್ದಾಟವನ್ನ ಪಟ್ಟಿದ್ದಾರೆ. ಸರ್ಕಾರದಿಂದ ಮಾಡಿ ಸರ್. ಬಳ್ಳಾರಿಯಿಂದ ದುಬೈಗೆ ಪ್ರವಾಸಕ್ಕೆ ಹೋಗಿದ್ದ 50ಕ್ಕೂ ಅಧಿಕ ಪ್ರವಾಸಿಗರು ದುಬೈನಲ್ಲಿ ಸಿಲುಕಿದ್ದಾರೆ. ತಾಯ್ನಾಡಿಗೆ ವಾಪಸ್ ಬರೋದಿಕ್ಕಾಗದೆ ಪರದಾಡ್ತಿದ್ದಾರೆ. ಉಳ್ಕೊಳ್ಳೋದಿಕ್ಕೂ ನೆಲೆ ಇಲ್ಲದೆ ಒದ್ದಾಡ್ತಿದ್ದಾರೆ. ನಾವು ಹೊರಗಡೆ ಬಂದು ಕೇಳಿದ್ರೆ ಎಲ್ಲವೂ ಒಂದು ದಿವಸಕ್ಕೆ 15ರಿಂದ 20 ಸಾವಿರ ದುಡ್ಡು ಕೇಳ್ತಾ ಇದ್ದಾರೆ ಲಾಡ್ಜ್ಗೆ. ಇದರಲ್ಲಿ ತುಂಬಾ ಜನ ವಯಸ್ಸಾದವರು ಬಂದಿದ್ದಾರೆ. ನಾವೆಲ್ಲ 70 ಎಬೋ 80 ಎಬೋನವರು 4-5 ಜನ ಇದ್ದಾರೆ. ತುಂಬಾ ಕಷ್ಟ ಆಗಿದೆ. ಏನು ಟೆನ್ಷನ್ ತಗೋಬೇಡ್ರಿ. ಸಂಕಷ್ಟದಲ್ಲಿರುವ ಬಳ್ಳಾರಿ ಪ್ರವಾಸಿಗರ ನೆರವಿಗೆ ಮಾಜಿ ಸಚಿವ ಬಿ ನಾಗೇಂದ್ರ ಮುಂದಾಗಿದ್ದಾರೆ. ದುಬೈನಲ್ಲಿರುವ ಸ್ನೇಹಿತ ನಜೀಬ್ ಮೂಲಕ ಊಟದ ವ್ಯವಸ್ಥೆ ಮಾಡಿಸಿದ್ದಾರೆ. ಅಲ್ಲದೆ ವಿಡಿಯೋ ಕಾಲ್ ಮಾಡಿ ಧೈರ್ಯ ತುಂಬಿದ್ದಾರೆ. ಏನು ಟೆನ್ಷನ್ ತಗೋಬೇಡ್ರಿ, ನಿಮ್ಗೆ ಹಣದ ಕೊಡ್ತಿದ್ರೆ ನಾನು ಕಳಿಸ್ಕೊಡ್ತೀವಣ್ಣ ಇಲ್ಲಿಂದನೇ.
ಮಾಡೋಣ ಹಾಂ ಅಕ್ಕ ಏನ್ ಟೆನ್ಷನ್ తీసుకోదండి ಸಿಎಂ ಸಿದ್ದರಾಮಯ್ಯ ಕೂಡ ಬಳ್ಳಾರಿ ಪ್ರವಾಸಿಗರ ಜೊತೆ ಮಾತನಾಡಿದ್ದಾರೆ. ವಿಡಿಯೋ ಕಾಲ್ನಲ್ಲಿ ವಾಪಸ್ ಕರೆತರೋ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ. ಅಣ್ಣ ಹೋಟೆಲ್ ಇದ್ದಾರಣ, ಎಲ್ಲರೂ ಹೋಟೆಲ್ ಅಲ್ಲಿ ಇದ್ದಾರಣ. ಹೋಟೆಲ್ ಅಲ್ಲಿ ಇದ್ದಾರಣ. ಮಾತಾಡ್ದ ನಾನೆಲ್ಲ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿ ಎಲ್ಲ ಅರೇಂಜ್ ಮಾಡಿದ್ದೀನಿ. ದುಬೈ ಪ್ರವಾಸಕ್ಕೆ ತೆರಳಿದ್ದ ದಾವಣಗೆರೆ ಜಿಲ್ಲೆ ಜಗಳೂರಿನ ತೋರಣಗಟ್ಟೆ ಗ್ರಾಮಸ್ಥರು ಸರಿಯಾಗಿ ಊಟ ತಿಂಡಿ ಸಿಗದೆ ಕಂಗಾಲಾಗಿದ್ದಾರೆ. ಒಂದು ಚಿಕ್ಕ ರೂಮ್ಗೆ ದಿನಕ್ಕೆ 30,000 ರೂಪಾಯಿ ಚಾರ್ಜ್ ಆಗ್ತಿದ್ದು ಪ್ರತಿ ಕ್ಷಣ ಆತಂಕದಲ್ಲೇ ಬದುಕ್ತಿದ್ದಾರೆ. ಆದಷ್ಟು ಬೇಗ ಭಾರತಕ್ಕೆ ವಾಪಸ್ ಕರೆಸಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ನಮ್ಮ ಸಂಕಷ್ಟವನ್ನ ದುರುಪಯೋಗ ಮಾಡಿಕೊಂಡು ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಇದಕ್ಕೆ ಈ ಕಡೆ ಗಮನ ಹರಿಸಿ ಈ ತಕ್ಷಣವೇ ನಮ್ಮನ್ನ ಏರ್ ಲಿಫ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ದುಬೈನ ಮಿಡ್ಲೆಸೆಕ್ಸ್ ವಿವಿಯಲ್ಲಿ MBA ವ್ಯಾಸಂಗ ಮಾಡ್ತಾ ಇದ್ದ ಬಾಗಲಕೋಟೆ ವಿದ್ಯಾರ್ಥಿ ಧ್ರುವ ಹುಕ್ರಾನಿ ಸಿಕ್ಕಾಕೊಂಡಿದ್ದಾರೆ. ಕಳೆದ 6 ತಿಂಗಳಿನಿಂದ ದುಬೈನಲ್ಲಿ ಓದ್ತಾ ಇರುವ ಧ್ರುವ ಸದ್ಯ ಹಾಸ್ಟೆಲ್ ರೂಮ್ನಲ್ಲಿ ವಾಸವಾಗಿದ್ದಾರೆ. ಯುದ್ಧ ವಾತಾವರಣ ಹಿನ್ನೆಲೆ ಹೊರಗೆ ಬಾರದಂತೆ ಸೂಚನೆ ಕೊಟ್ಟಿದ್ದಾರೆ. ಅವರು ಆ ಹಾಸ್ಟೆಲಲ್ಲಿ ಕನಿಷ್ಠ ಭಾರತೀಯರು 300ರಿಂದ 400 ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಅವ್ರು ಸೇಫ್ ಆಗಿದ್ದಾರೆ ಅಂತ ಹೇಳಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಬಾಗಲಕೋಟೆ ಮೂಲದ ಟೆಕ್ಕಿ ಗಿರೀಶ್ ಅನ್ನುವಾತ ದುಬೈ ಏರ್ಪೋರ್ಟ್ನಲ್ಲಿ ಲಾಕ್ ಆಗಿದ್ದಾರೆ. ಕೆಲಸದ ನಿಮಿತ್ತ ನಿನ್ನೆ ಪ್ಯಾರಿಸ್ಗೆ ಹೊರಟಿದ್ದ ಗಿರೀಶ್ ವಿಮಾನಗಳ ಸಂಚಾರವಿಲ್ಲದೆ ಸಿಲುಕಿಕೊಂಡಿದ್ದಾರೆ. ಸದ್ಯಕ್ಕೆ ಸೇಫ್ ಆಗಿ ಹೋಟೆಲ್ ಒಂದರಲ್ಲಿ ಉಳಿದುಕೊಂಡಿದ್ದಾರೆ. ಹಾಸನದ ಬೇಲೂರು ತಾಲೂಕಿನ ಅಂಗಡಿಹಳ್ಳಿಯ 5 ದ್ವೀಪ ರಾಷ್ಟ್ರ ಬೆಹ್ರೇನ್ನಲ್ಲಿ ಒದ್ದಾಡ್ತಿದ್ದಾರೆ. ತಾವಿರುವ ಕಟ್ಟಡದ ಪಕ್ಕದಲ್ಲೇ ಬಾಂಬ್ ಸ್ಫೋಟ ಆಗ್ತಿದ್ದು ತಮ್ಮನ್ನ ರಕ್ಷಣೆ ಮಾಡುವಂತೆ ಅಂಗಲಾಚುತ್ತಿದ್ದಾರೆ. ನಮ್ಮ ಬಿಲ್ಡಿಂಗ್ ಪಕ್ಕನೇ ಬಿಲ್ಡಿಂಗ್ ಅಲ್ಲಿ ಬ್ಲಾಸ್ಟ್ ಆಯಿತು. ತುಂಬಾ ನಮಗೆ ಹೆದರಿಕೆ ಆಯಿತು ಸರ್. ಅಲ್ಲಿಂದ ಜನ ಎಲ್ಲ ಸೇರಿ ನಮಗೆ ಹೊರಗಡೆ ತಂದು. ಇನ್ನು ಯುದ್ಧ ಪೀಡಿತ ಇರಾನ್ನಲ್ಲಿ ಚಿಕ್ಕಬಳ್ಳಾಪುರ ಮೂಲದ ಮೆಡಿಕಲ್ ವಿದ್ಯಾರ್ಥಿನಿ ಸಿಲುಕಿಕೊಂಡಿದ್ದಾರೆ. ಸೈಯದಾ ಮಪರೆ ಸೈನಬ್ ಅನ್ನುವರು ಇರಾನ್ನ ಕುಮ್ನಲ್ಲಿ ವಾಸವಿದ್ದಾರೆ. ಅಲಿಪುರದ ಮೀರ್ ರೋಷನ್ ಅಲಿ ಅನ್ನುವವರ ಪುತ್ರಿಯಾಗಿರೋ ಸೈನಬ್ ಟೆಹರಾನ್ನಲ್ಲಿ ಮೆಡಿಕಲ್ ವ್ಯಾಸಂಗ ಮಾಡುತ್ತಿದ್ದಾರೆ. ನಿನ್ನೆ ರಾತ್ರಿ ತಂದೆಗೆ ಕರೆ ಮಾಡಿದ ಸೈನಬ್ ಯುದ್ಧದ ಸ್ಥಿತಿ ಕುರಿತಂತೆ ಮಾಹಿತಿ ಕೊಟ್ಟಿದ್ದಾರಂತೆ. ಟೆಹರಾನಿಂದ ಕುಮ್ಗೆ ಅವರು ಹೋಗ್ಬಿಟ್ಟವ್ರೆ. ನಮ್ಮ ಹಳೆಯವರು ಅಲ್ಲೇ ಇದ್ದಾರೆ. ಅವ್ರು ಹೇಳ್ತಾ ಇದ್ರೆ ನಾವು ಎಲ್ಲ ಸೇಫಾಗಿ ಇದ್ದೀನಿ ಅಂತ. ಪ್ರವಾಸಕ್ಕೆ ದುಬೈಗೆ ತೆರಳಿದ್ದ ಜೆಡಿಎಸ್ ಪರಿಷತ್ ಸದಸ್ಯ ಬೋಜೇಗೌಡ ಸಹ ದುಬೈನಲ್ಲಿ ಲಾಕ್ ಆಗಿದ್ದಾರೆ. ಏರ್ಪೋರ್ಟ್ನಲ್ಲಿ ಲಾಕ್ ಆಗಿರೋ ಬೋಜೇಗೌಡ ಸದ್ಯ ಸೇಫ್ ಆಗಿದ್ದಾರೆ. ಸದ್ಯ ವಿಮಾನ ಸಂಚಾರ ಸ್ಥಗಿತ ಹಿನ್ನೆಲೆ 2 ದಿನ ಅಲ್ಲೇ ಉಳಿಯುವ ಸಾಧ್ಯತೆ ಇದೆ. ದುಬೈ ಬೆಂಗಳೂರಿಗೆ ಹೋಗ್ಬೇಕು ಅಂತ ಬಂದೆ ರೀಚ್ ಆಗಕ್ಕೆ ಆಗ್ತಾ ಇಲ್ಲ. ನಾನು ಕೂಡ ಫ್ಯಾಮಿಲಿ ಜೊತೆಗಿದ್ದೀವಿ. ನಾನು ಕೂಡ ಇಲ್ಲಿ ದುಬೈ ಏರ್ಪೋರ್ಟ್ ಅಲ್ಲಿ ಸ್ಟ್ರಕ್ ಡೌನ್ ಆಗಿದೆ. ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಕೂಡ ದುಬೈ ಏರ್ಪೋರ್ಟ್ನಲ್ಲಿ ಸಿಕ್ಕಾಕೊಂಡಿದ್ದು ಸಹಾಯಕ್ಕೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ನ್ಯೂಸ್ 18ನಿಂದ ಸಹಾಯವಾಣಿ ಸಿಕ್ತು ಅಂತ ಧನ್ಯವಾದ ತಿಳಿಸಿದ್ದಾರೆ. ನಾವೆಲ್ಲ ಶಾರ್ಜಾದಲ್ಲಿದ್ದೀವಿ, ಇಲ್ಲಿದ್ದೀವಿ ಅಂದಾಗ ಇವ್ರ ನಂಬರ್ನೆಲ್ಲ ಹುಡುಕಿ ಮಾಡೋದಕ್ಕೆ ನಮಗೆ ಮೊದಲು ಮಾಹಿತಿ ಕೊಟ್ಟಂತ ನ್ಯೂಸ್ 18 ಚಾನಲ್ ಅವ್ರಿಗೆ ನಾನು ಇದ್ರ ಮುಖಾಂತರ ಕೃತಜ್ಞತೆ ಹೇಳ್ತಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೀವು ಆ ಮಾಹಿತಿನ ತೋರಿಸ್ತಾ ಹೋಗಿದ್ದಿದ್ರೆ ಪ್ರಾಯಶಃ ನಾವು ಇವ್ರ ಹತ್ರ ಬರ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ನ್ಯೂಸ್ 18 ವಯಾಕಾಮ್ 18 ನೆಟ್ವರ್ಕ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್. ಎಲ್ಲ ಸೇಫ್ ಆಗಿದ್ದಾರೆ, ಇಲ್ಲಿ ಕಾಮ್ ಆಗಿದ್ದಾರೆ. ಯಾರ್ಯಾರು ಫ್ಯಾಮಿಲಿಯವ್ರು ನೋಡ್ತಾ ಇದ್ದೀರಾ, ಡೋಂಟ್ ನೀಡ್ ಟು ಪ್ಯಾನಿಕ್. ಎಲ್ಲ ಕ್ಷೇಮವಾಗಿ ದುಬೈಯಿಂದ ವಾಪಸ್ ಬರ್ತಾರೆ. ಅವ್ರನ್ನ ಕಳಿಸೇ ನಾವು ಬರೋದು, ಜೊತೆಲ್ಲೇ ಕರ್ಕೊಂಡು ಬರ್ತೀವಿ. ಸೇಮ್ ಫ್ಲೈಟ್ ಅಲ್ಲಿ. ದುಬೈನಲ್ಲಿ ಸಿಲುಕಿರೋ ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸಹಾಯವಾಣಿಯನ್ನು ಆರಂಭಿಸಿದೆ. ಅಲ್ಲದೆ ಕನ್ನಡಿಗರ ರಕ್ಷಣೆಗೆ ಕೇಂದ್ರದ ಜೊತೆ ಮಾತುಕತೆ ನಡೆಸಿದೆ. ಕನ್ನಡಿಗರ ರಕ್ಷಣೆಗೆ ಬದ್ಧ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಸುರಕ್ಷತೆ ಬಗ್ಗೆ ಕ್ರಮ ಕೈಗೊಂಡಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದಾರೆ. ಖಮೇನಿ ಹತ್ಯೆ ಖಂಡಿಸಿ ಪ್ರತಿಭಟನೆ. ಖಮೇನಿ ಹತ್ಯೆ ಖಂಡಿಸಿ ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ರಿಚ್ಮಂಡ್ ಟೌನ್ ಬಳಿ ಶಿಯಾ ಮುಸ್ಲಿಮರು ಆಕ್ರೋಶ ಹೊರಹಾಕಿದ್ದಾರೆ. ನೂರಾರು ಮುಸ್ಲಿಮರು ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟಿಸಿದ್ದು ಕಣ್ಣೀರು ಸುರಿಸುತ್ತಾ ಅಮೆರಿಕ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸೈಯದ್ ಅಲಿ ಖಾಮ್ನಾಯಿ ಅವರು ನಮಗೋಸ್ಕರ ಅವ್ರು ಸ್ಟ್ಯಾಂಡ್ ಮಾಡಿಲ್ಲ, ಹಿಂದೂಗೋಸ್ಕರ ಅವ್ರು ನಿಂತಿದ್ರು, ಸುನ್ನೀಸ್ಗೋಸ್ಕರ ಪ್ಯಾಲೆಸ್ಟೈನ್ಗೆಲ್ಲ ಅವ್ರು ನಿಂತಿದ್ರು. ಅವ್ರಿಗೆ ಇದು ಮಾಡಿದ್ದಾರೆ. ಇದು ನ್ಯಾಯನಾ? ನಮ್ಗೆ ನ್ಯಾಯ ಬೇಕು ಇಸ್ರಾಯೇಲಿಂದ. ಬೀದರ್ನಲ್ಲೂ ಖಮೇನಿ ಫೋಟೋ ಹಿಡಿದು ನೂರಾರು ಜನ ಪ್ರತಿಭಟನೆ ಮಾಡಿದ್ರು. ಅಮೆರಿಕ ವಿರುದ್ಧ ಭಾರತ ಧ್ವನಿ ಎತ್ತಬೇಕು ಅಂತ ಆಗ್ರಹಿಸಿದ್ರು. ಒಟ್ಟಾರೆ ಯುದ್ಧದ ಮಧ್ಯೆ ದುಬೈನಲ್ಲಿ ಕನ್ನಡಿಗರು ಸಿಲುಕಿ ಪರದಾಡ್ತಿದ್ದಾರೆ. ಕೂಡಲೇ ಎಲ್ಲರನ್ನ ರಕ್ಷಣೆ ಮಾಡಿ ಕರೆತರುವ ಕೆಲಸ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.
ಇಸ್ರೇಲ್ ದಾಳಿಗೆ ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಯಾಗಿದೆ. ಇದರಿಂದ ಚಿಕ್ಕಬಳ್ಳಾಪುರದ ಅಲಿಪುರದಲ್ಲಿ ಶೋಕ ಮಡುಗಟ್ಟಿದೆ. ಖಮೇನಿ ಸಾವಿಗೆ ಕಣ್ಣೀರು ಹಾಕಿದ ಶಿಯಾ ಮುಸ್ಲಿಮರು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಹಾಗಾದ್ರೆ ಅಲಿಪುರಕ್ಕೂ ಖಮೇನಿಗೂ ಏನು ನಂಟು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆ ಖಂಡಿಸಿ ಅಲಿಪುರ ಬಂದ್. ಅಮೆರಿಕ ಇಸ್ರೇಲ್ ನಡೆಸಿದ ದಾಳಿಗೆ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೀಡಾಗಿದ್ದಾರೆ. ಖಮೇನಿ ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ಮಿನಿ ಇರಾನ್ ಎಂದೇ ಕರೆಸಿಕೊಳ್ಳುವ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಬಳಿಯ ಅಲಿಪುರ ಶೋಕ ಸಾಗರದಲ್ಲಿ ಮುಳುಗಿದೆ. ಗೋಳಾಡಿ ಕಣ್ಣೀರು ಹಾಕಿದ ಜನ ಅಮೆರಿಕ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನೆ ಮಾಡಿ ಇಸ್ರೇಲ್ ವಿರುದ್ಧ ಬೆಂಕಿಯುಂಡೆ ಉಗುಳಿದ್ದಾರೆ. ಖಮೇನಿ ಹತ್ಯೆ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿ 20,000ಕ್ಕೂ ಹೆಚ್ಚು ಜನ ಸಂತಾಪ ಸೂಚಿಸಿದರು. ಅವ್ರದ್ದು 1986 ಇಂಡಿಯಾಗೆ ಬಂದ ಮೇಲೆ ಅಲಿಪುರಕ್ಕೆ ಅವರು ಪ್ರೀತಿ ಇತ್ತು. ಅಲಿಪುರಕ್ಕೆ ಬಂದು ಭೇಟಿಯಾಗಿ ಇಲ್ಲಿ ಬಂದು ಆಸ್ಪತ್ರೆ ಅಂತ ಬಿಟ್ಟು ಇಮಾಮ್ ಖುಮೈನಿ ಅಂತ ಆಸ್ಪತ್ರೆ ಬಂದು ಉದ್ಘಾಟನೆ ಮಾಡಿದ್ರು. ನಾವು ಈಗ ಇವತ್ತು ನನ್ನೆ ಅವರು ಡೆತ್ ಆದ್ಮೇಲೆ ನಾವು 3 ದಿನ ಶೋಕಾಚರಣೆ ಬ್ಲಾಕ್ ಬಟ್ಟೆ ಹಾಕೊಂಡು ಎಲ್ಲ ಬಂದ್ ಮಾಡಿ 3 ದಿವಸ ನಾವು ಶೋಕಾಚರಣೆ ಮಾಡ್ತಾ ಇದ್ದೀವಿ. ಖಮೇನಿ ನಿಧನಕ್ಕೆ ಕಂಬನಿ ಮಿಡಿದ ಗ್ರಾಮಸ್ಥರು 3 ದಿನಗಳ ಕಾಲ ಶೋಕಾಚರಣೆ ಮಾಡುತ್ತಿದ್ದಾರೆ. ಸ್ವಯಂ ಪ್ರೇರಣೆಯಿಂದ ಗ್ರಾಮಸ್ಥರು ಬಂದ್ ಮಾಡಿದ್ದಾರೆ. ಇನ್ನು ಖಮೇನಿ ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು. ಶಿಯಾ ಮಸೀದಿ ಬಳಿ ನೆರೆದ ಸಾವಿರಾರು ಜನರು ಅಮೆರಿಕ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಭದ್ರತೆ ಕೈಗೊಂಡಿದ್ದರು. ಖಮೇನಿಗೂ ಅಲಿಪುರಕ್ಕೂ ಇದೆ ವಿಶೇಷ ನಂಟು. ಅಲಿಪುರಕ್ಕೂ ಹಾಗೂ ಇರಾನ್ಗೂ ಹಲವು ದಶಕಗಳ ನಂಟಿದೆ. ಇರಾನ್ನಲ್ಲಿ ಸೈರನ್ ಕೂಗೋದಕ್ಕೆ ಶುರುವಾದರೆ ಅದರ ಪ್ರತಿಧ್ವನಿ ಮೊಬೈಲ್ ಮೂಲಕ ಅಲಿಪುರದಲ್ಲೂ ಕೇಳಿಸುತ್ತೆ. ಒಂದು ವೇಳೆ ಇರಾನ್ನಲ್ಲಿ ಕ್ಷಿಪಣಿ ಬಿದ್ದರೆ ಇಲ್ಲಿದ್ದವರ ಹೃದಯ ಬಡಿತ ಹೆಚ್ಚಾಗುತ್ತೆ. 20,000 ಜನಸಂಖ್ಯೆ ಇರೋ ಅಲಿಪುರದಲ್ಲಿ ಇರಾನ್ ತಮ್ಮ ಪವಿತ್ರ ಭೂಮಿ ಅಂತ ನಂಬಿಕೊಂಡವರೇ ಹೆಚ್ಚು. ಹೀಗಾಗಿಯೇ ಅಯತುಲ್ಲಾ ಖಮೇನಿಯ ಧಾರ್ಮಿಕ ಆದೇಶಗಳನ್ನು ಇಲ್ಲಿನ ಜನ ಚಾಚೂ ತಪ್ಪದೆ ಪಾಲಿಸ್ತಿದ್ರು. ಅಷ್ಟೇ ಅಲ್ಲ, 1986ರಲ್ಲಿ ಖಮೇನಿ ಕೂಡ ಅಲಿಪುರಕ್ಕೆ ಭೇಟಿ ನೀಡಿದ್ರು. ಅಲ್ಲಿನ ಮಸೀದಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಇಲ್ಲಿನ ಸುಮಾರು 20,000ಕ್ಕೂ ಅಧಿಕ ಶಿಯಾ ಮುಸ್ಲಿಂ ಪಂಗಡದವರು ಖಮೇನಿಯನ್ನ ತಮ್ಮ ಧರ್ಮಗುರು ಎಂದು ಭಾವಿಸುತ್ತಾರೆ. ಅಲ್ಲದೆ ಈ ಗ್ರಾಮದಲ್ಲಿ ಖಮೇನಿ ಹೆಸರಿನ ಖಾಸಗಿ ಆಸ್ಪತ್ರೆಯನ್ನು ನಿರ್ಮಿಸಿದ್ದಾರೆ. ಇದರ ಉದ್ಘಾಟನೆಗೆ ಸ್ವತಃ ಖಮೇನಿಯೇ ಬಂದಿದ್ರು. ಇದೀಗ ಇದೇ ಖಮೇನಿ ಹತ್ಯೆ ಅಲಿಪುರ ಜನರಿಗೆ ಬರಸಿಡಿಲು ಬಡಿದಂತಾಗಿದೆ. ಇರಾನದ ಸುಪ್ರೀಂ ಲೀಡರ್ ಆದ ಸೈಯದ್ ಅಲಿ ಖಾಮೆನಾಯಿ ಅವರಿಗೆ ಸಾಯಿಸಿದ್ದಾರೆ. ರಹಬರೆ ಮೊಜಮ್ ಅಂತ ಹೇಳಿದ್ರೆ ನಮ್ಮದು ನಾಯಕತ್ವ, ದೊಡ್ಡ ನಾಯಕತ್ವರವರು. ಇದು ಸಾವು ಮಾತ್ರ ಅಲ್ಲ, ಇದು ಅವರು ಸಾಯಿಸಿದ್ದಾರೆ. ಬಟ್ ಇದು ಬಲಿದಾನ ಅಂದರೆ ಅವರು ದೇಹ ಮಾತ್ರ ಹೋಗುತ್ತೆ, ಅವ್ರದ್ದು ನೀತಿ ರೀತಿ ಪದ್ಧತಿ ಅವರು ಮಾರ್ಗದರ್ಶನ ಎಲ್ಲ ಇಲ್ಲೇ ಇದೆ. ಈ ರಂಜಾನ್ ಇದರಲ್ಲಿ ನಾವು ಊರಲ್ಲಿ ಎಲ್ಲ 3 ದಿವಸ ಶೋಕಾಚರಣೆ ಮಾಡಿಸಿ. ಒಟ್ಟಾರೆ ಖಮೇನಿ ಹತ್ಯೆಯಿಂದ ಇಡೀ ಅಲಿಪುರದಲ್ಲಿ ಶೋಕ ಮಡುಗಟ್ಟಿದೆ. ತಮ್ಮ ಬಂಧು ಬಳಗ ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಜೊತೆಗೆ ಅಲಿ ಖಮೇನಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕಂಬನಿ ಮಿಡಿದಿದ್ದಾರೆ. ದತ್ತಾತ್ರೇಯ, ನ್ಯೂಸ್ 18, ಚಿಕ್ಕಬಳ್ಳಾಪುರ.